ಏನ್ರೋ ರೆಡಿ ಆದ್ರೇನ್ರೋ? ಅದ್ಗೆ ಏನ್ ಇಷ್ಟೊಂದು ಹಿಟ್ ಹಾಕ್ತಿದ್ದೀರಲ್ಲ? ಮಕ್ಳು ದೋಸೆ ಕೇಳಿದ್ರು ಹಾಕ್ತಿದ್ದೀನಿ. ಕರೆಕ್ಟೇ, ದೋಸೆ ಕೇಳಿದ್ರು. ಆದ್ರೆ ಇಷ್ಟೊಂದು ಹಿಟ್ ಹಾಕಿ ಮಾಡ್ಕೊಡು ಅಂತ ಕೇಳಿಲ್ವಲ್ಲ. ನಿಮ್ ತಾಯಿ ಮನ್ಸು ನನಗೆ ಅರ್ಥ ಆಗತ್ತೆ. ಆದ್ರೆ ಅವ್ರಿಗೆ ಇಷ್ಟೊಂದೆಲ್ಲ ತಿನ್ಸಿ ಸ್ಕೂಲಿಗೆ ಕಳ್ಸಿದ್ರೆ ಕ್ಲಾಸಲ್ಲಿ ನಿದ್ದೆ ಮಾಡ್ತಾರ ಅಷ್ಟೇ. ನೀವು ಜಾಗ ಬಿಡಿ, ನಾನು ಹಾಕ್ತೀನಿ. ಶೋ ಮೊದ್ಲು ಹಿಂಗೆ ತೆಳ್ಳಿಗೆ ಹಸಿಟ್ನ ಕಲಿಸ್ಕೊಂಡು ಹಾಕಿದ್ರು ಹಾಕದೇ ಇರೋ ಹಾಗೆ 3 ಚಿಕ್ಕೆನ ಪ್ಯಾನ್ ಮೇಲೆ ಹಾಕಿ ಹೀಗೆ ವೃತ್ತಾಕಾರದಲ್ಲಿ 3 ಚಿಕ್ಕೆನೂ ಸೇರಿಸಿದ್ರೆ ಈ ತರ ಹೆಲ್ದಿಯಾಗಿ ಕರುಮ್ ಕುರುಮ್ ಅನ್ನೋ ದೋಸೆ ರೆಡಿ. ಮಕ್ಕಳಿಗೆ ಈ ತರ ಫುಡ್ ಅಲ್ಲಿ ಕಾನ್ಸೆಪ್ಟು ಕೂಡ ಕಲ್ಸಿದ್ರೆ ಇನ್ನೂ ಚೆನ್ನಾಗಿ ತಿಂತಾರೆ. ಈಗ ಖುಷಿ ಬೇಬಿಗೆ ಸರ್ಕಲ್, ಹನಿ ಬೇಬಿಗೆ ರೆಕ್ಟ್ಯಾಂಗಲ್. ವಾವ್, ಫ್ಯಾಮಿಲಿ ಪೂರ್ತಿ ಕರೆಕ್ಟ್ ಟೈಮಿಂಗ್ ಅಲ್ಲಿ ಇದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್. ಅಮ್ಮ ಹಾಗಲ್ಲ ಅಮ್ಮ, ಹೊಸ ಶೂ ಇಲ್ಲ ಅಂದ್ರೆ ಟೀಚರ್ ಸ್ಕೂಲ್ಗೆ ಬರ್ಬೇಡ ಅಂದಿದ್ದಾರೆ. ಬರ್ಬೇಡ ಅಂದ್ರೆ ಬಿಟ್ಬಿಡು, ಇಲ್ಲ ಅಂದ್ರೆ ನೀನು ನಿಮ್ಮ ಅಪ್ಪನ ತರ ಬಾಟ್ಲು ಹಿಡ್ಕೊಂಡು ಊರೆಲ್ಲ ತಿರುಗು. ಸಾಕ್ ನಿಲ್ಲಿಸ್ತೀಯಾ? ಅದ್ರೆ ಬಾರಿಸ್ತೀನಿ ಅಷ್ಟೇ. ಈಗ ಯಾಕತ್ಗೆ ಯಾರ ಮೇಲಿನ ಕೋಪನೋ ಮಗು ಮೇಲೆ ತೋರಿಸ್ತೀರಾ? ಯಾರ ಮೇಲಾದ್ರೂ ತೋರಿಸ್ಲಿಲ್ಲ ಅಂದ್ರೆ ತಲೆ ಸಿಡ್ದು ಸತ್ತು ಹೋಗ್ತೀನಿ ಅಷ್ಟೇ. ಲೇ, ಅಳ್ಬೇಡ ಕಣ, ಸಾಯಂಕಾಲ ಹೋಗಿ ತಗೊಳ್ಳೋಣ. ರಾತ್ರಿ ಎಷ್ಟೊತ್ತಿಗೆ ಬಂದ? ಗೊತ್ತಿಲ್ಲ. ಬಂದ್ರೆ ಊಟ ಬಡಿಸ್ ಮಲ್ಕೊಳ್ಳೋಣ ಅಂತ 1 ಗಂಟೆ ತನಕ ವೇಟ್ ಮಾಡಿದೆ. ಅಷ್ಟೊತ್ತವರೆಗೂ ಬರ್ಲಿಲ್ಲ. ಬಿಟ್ಬಿಡ್ತಾನೆ ಬಿಡಿಯತ್ಗೆ. ಅಭ್ಯಾಸ ಆಗಿದೆಯಲ್ಲ, ತಕ್ಷಣ ಬಿಡಕ್ಕಾಗಲ್ಲ.